ಈಗ ರಾಜ್ಯಪಾಲರ ನಡೆ ಕಾಂಗ್ರೆಸ್ ನಾಯಕರ ಆಕ್ರೋಶಕ್ಕೆ ಕಾರಣ ಆಯಿತು. ಸೋಕಾಳ್ ಜನಪ್ರತಿನಿಧಿಗಳು ಕಾಂಗ್ರೆಸ್ನ ನಾಯಕರು ಬಹುತೇಕರು ಹಿರಿಯರೇ ಇದ್ದಾರೆ, ಅವ್ರು ನಡ್ಕೊಂಡಿದ್ದ ರೀತಿ ಸದನದಲ್ಲಿ ಸರಿನಾ? ಯಾಕಂದ್ರೆ ಅಲ್ಲಿ ವಯಸ್ಸಾದ ಒಬ್ಬ ರಾಜ್ಯಪಾಲರು ಹೋಗ್ತಾ ಇರ್ತಾರೆ, ಅವ್ರ ಮೇಲೆ ಮುಗಿ ಬೀಳುವಂತಹ ಪ್ರಯತ್ನ. ಅವ್ರಿಗೆ ಫುಲ್ ಪ್ರೋಟೋಕಾಲ್ ಇದೆ, ಅವ್ರಿಗೆ ಮಾರ್ಷಲ್ಸ್ ಇರ್ತಾರೆ. ಹೋರಾಟ ಈಗ ಏನಾಗುತ್ತೆ, ನೋವು ಆದ್ರೆ ಕೋಪ ಬರುತ್ತೆ, ಕೋಪ ಬಂದ್ರೆ ಅಲ್ಲಿ ಸಂಘಟನೆ ಆಗುತ್ತೆ, ಸಂಘಟನೆ ಆದರೆ ಹೋರಾಟ ಆಗುತ್ತೆ. ಹೋರಾಟ ಎಲ್ಲರೂ ಭಿಕ್ಷೆ ಕೊಡೋದಲ್ಲ, ಅದು ಸಂವಿಧಾನ ಹಕ್ಕು ಮಾತ್ರ ಅಲ್ಲ, ಅದು ಹುಟ್ಟು ಹಕ್ಕು. ರಾಜ್ಯಪಾಲರು ಅವರು ಸಂವಿಧಾನವನ್ನೇ ಉಲ್ಲಂಘನೆ ಮಾಡಿದರೆ, ಈಗ ಜನಪ್ರತಿನಿಧಿಗಳು ಅದರ ವಿರುದ್ಧ ಹೋರಾಟ ಮಾಡಿಲ್ಲ ಅಂದರೆ ಅವರು ಕಾನ್ಸ್ಟಿಟ್ಯೂನ್ಸಿ ಜನರಿಗೆ ಏನು ಹೇಳ್ತಾರೆ, ಅವರು ಸಮಾಜಕ್ಕೆ ಏನು ಹೇಳ್ತಾರೆ? ಸಂವಿಧಾನ ದೊಡ್ಡದು, ಸಂವಿಧಾನದ ಉಲ್ಲಂಘನೆ ಮಾಡಿದರೆ ಧಿಕ್ಕಾರ ಹೇಳಲೇಬೇಕಾಗತ್ತೆ. ಸಂವಿಧಾನವನ್ನು ಅವರು ಪಾಲನೆ ಮಾಡಿಲ್ಲ ಅಂದರೆ ಧಿಕ್ಕಾರ ಹೇಳಬೇಕಾಗತ್ತೆ. ಅದಕ್ಕೆ ಅಲ್ಲಿ ಶಾಸಕರು ಎಲೆಕ್ಟ್ ಆಗಿ ಬಂದಿದ್ದಾರೆ. ಏನು ಸೆರಿಮೋನಿ ಅಲ್ಲ, ಇದು ಏನು ಕ್ಲಬ್ಬಾ? ಅದೇ ಸಂವಿಧಾನದ ಪಾಲನೆಯನ್ನ ಸಿಎಂ ಮಾಡಬೇಕು, ಡಿ.ಸಿ.ಎಂ ಮಾಡಬೇಕು, ಹೋಮ್ ಮಿನಿಸ್ಟರ್ ಮಾಡಬೇಕು, ಎಂ.ಎಲ್.ಸಿ ಮಾಡಬೇಕು, ಎಲ್ಲರೂ ಮಾಡಬೇಕು. ಯಾರು ಮಾಡಿಲ್ಲ ಅಂದ್ರೇನು ತಪ್ಪೆ. ಈ ಸಿಚುವೇಶನ್ ಅಲ್ಲಿ ರಾಜ್ಯಪಾಲರಾಗಿ ನಡ್ಕೊಂಡಿಲ್ಲ. ಅವರು ಸರ್ಕಾರಕ್ಕೆ ವಿರೋಧವಾಗಿ ಅಲ್ಲಿ ಏನು ಬರ್ಕೊಟ್ಟಿದ್ದಾರೆ ಅದನ್ನು ಬಿಟ್ಟು ನನ್ನ ಇಷ್ಟಕ್ಕೆ ನಾನು ಮಾಡ್ತೀನಿ, ನಾನೇ ಓದ್ತೀನಿ ಅಂದರೆ ಮತ್ತೆ ನೀವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯಾಕೆ ಇರೋದು? ಸರ್ಕಾರ ಯಾಕೆ ಇರೋದು? ಸರ್ಕಾರವನ್ನು ನಡೆಸೋರು ಯಾರು? ನಾಳೆ ಚುನಾವಣೆ ಬಂದರೆ ಜನರನ್ನು ಫೇಸ್ ಮಾಡೋರು ಯಾರು? ರಾಜ್ಯಪಾಲರು ಮಾಡ್ತಾರ? ನೀವು ಸೆಂಟ್ರಲ್ ರೆಪ್ರೆಸೆಂಟೇಟಿವ್ ಆಗಿ ಬಂದಿದ್ದೀರಾ. ಬಟ್ ಕನ್ನಡ ಜನರಿಗೆ, ಕನ್ನಡ ರಾಜಕೀಯಕ್ಕೆ, ಕನ್ನಡ ಸಂಸ್ಕೃತಿಗೆ, ಸಂವಿಧಾನಕ್ಕೆ ಒಳಪಟ್ಟು ನಡ್ಕೋಬೇಕು. ಕಾಂಗ್ರೆಸ್ನ ಕೆಲವು ನಾಯಕರೇ ಉಲ್ಲೇಖ ಮಾಡಿದ್ರು, ನಿಮಗೆ ಭಾಷಣದ ಬಗ್ಗೆ ಅಸಮಾಧಾನ ಇತ್ತು ಅನ್ನೋದಾದರೆ ನಿಮಗೆ ಬೇಡದ ಲೈಗಳನ್ನು ಬಿಟ್ಟು ಈ ಜಂಟಿ ಅಧಿವೇಶನವನ್ನು ಸುಲಲಿತವಾಗಿ ನಡೆಸ್ಕೋದಕ್ಕೆ ಅವಕಾಶ ಮಾಡಿಕೊಡ್ಬೋದಾಗಿತ್ತು, ಅದನ್ನು ಮಾಡಲಿಲ್ಲ ಅಂತ. ಇದೆಯಾ ಒಂದು ಭಾಷಣ ಅಂದಾಗ ಬೇಡದ ಲೈನ್ಗಳನ್ನು ಅವರು ಡ್ರಾಪ್ ಮಾಡ್ಕೊಂಡು? ಬೇಡದ ಲೈನ್ ಪ್ಯಾರಾ ನಂಬರ್ 11 ಅದು ಆರ್ಥಿಕ ನೀತಿ ಬಗ್ಗೆ ಇದೆ. ಅದರಲ್ಲಿ ಈಗ ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಸ್ಕೀಮ್, ಅದಕ್ಕೆ ಫಂಡ್ಸು, ಅದಕ್ಕೆ ಧಕ್ಕೆ ಮಾಡಿದ್ದಾರೆ. ಅದರಿಂದ ಅತಿ ಬಡ ಜನರಿಗೆ ಹಳ್ಳಿಗಳಲ್ಲಿ, ಊರುಗಳಲ್ಲಿ ಕೆಲಸ ಸಿಗ್ತಿತ್ತು, ಊಟ ಸಿಗ್ತಿತ್ತು. ಸೊ ಅದನ್ನು ಆದ ಸ್ಕೀಮನ್ನೇ ಕಿತ್ತಾಕಿ ಮಹಾತ್ಮ ಗಾಂಧಿ ಯಾರು ಕಿತ್ತಾಕಿದ್ದಾರೆ? ಸ್ಕೀಮು ನೇಮ್ ಇಲ್ಲ, ಫಂಡಿಂಗ್ ಚೇಂಜ್. ನೇಮ್ ಯಾಕೆ ಚೇಂಜ್ ಮಾಡ್ತೀರಾ? ಮಹಾತ್ಮ ಗಾಂಧಿ ಕಂಡ್ರೆ ಆಗೋದಿಲ್ವಾ ನಿಮಗೆ? ಸರ್, ನರೇಗಾನ ಮನ್ರೇಗಾ ಮಾಡಿದವರು ಇದೆ, UP ಯದವರು. ಮನ್ರೇಗಾನ ಈಗ ಆಯ್ತು, ಮಹಾತ್ಮ ಗಾಂಧಿ ಆಯ್ತು. ಮಹಾತ್ಮ ಗಾಂಧಿ ಮೇಲೆ ಏನ್ ಕೋಪ ನಿಮ್ಗೆ? ಅಲ್ಲ, ನರೇಗಾನ ಮನ್ರೇಗಾ ಮಾಡಿದಾಗ ಆಯ್ತು, ಮನ್ರೇಗಾ ನ್ಯಾಷನಲ್ ಇದಲ್ಲ. ಮಹಾತ್ಮ ಗಾಂಧಿ ಈಗಲೂ ನೀವೇನೋ ಹೇಳ್ಕೊಳ್ಳಿ, ಮಹಾತ್ಮ ಗಾಂಧಿ ಇದ್ರೆ ಏನಾಯ್ತು ನಿಮ್ಗೆ? ದೇಶಕ್ಕೋಸ್ಕರ ಪ್ರಾಣ ಕೊಟ್ಟ, ಕೊಂದ್ಬಿಟ್ರು. ಕೊಂದವರು ಯಾರು? ಅದು ಇವತ್ತು ಅದೆಲ್ಲ ಡಿಬೇಟು. ಕೊಂದವರು ಯಾರು, ನೊಂದವರು ಯಾರು, ಅದು ವಿಷಯ ಬೇರೆ. ಮಹಾತ್ಮ ಗಾಂಧಿ ಹೆಸರೇ ಬೇಡ ಅಂದರೆ ಈಗ ಕೋರ್ಟ್ಗಳಲ್ಲಿ ನೋಡಿದರೆ ಮಹಾತ್ಮ ಗಾಂಧಿ ಇರ್ತಾರೆ. ಈಗ ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ ನೋಡಿ, ಪಕ್ಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಕೂಡ ಇರುತ್ತೆ. ಹೆಮ್ಮೆ ಆಗುತ್ತೆ. ಇಬ್ಬರು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವರು, ದೇಶಕ್ಕೋಸ್ಕರ ಕೆಲಸ ಮಾಡೋರು. ದುಡ್ಡು ಕಾಸು ಯಾರು ಮಾಡ್ಕೊಂಡಿಲ್ಲ, ಆಸ್ತಿ ಸಂಪಾದನೆ ಮಾಡ್ಕೊಂಡಿಲ್ಲ. ಇವರು ಒಂದು ರೀತಿಯಲ್ಲಿ, ಅವರು ಒಂದು ರೀತಿಯಲ್ಲಿ ದೇಶ ಸೇವೆ ಮಾಡಿದ್ದಾರೆ, ಅದಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. 2 ಫೋಟೋ ನೋಡ್ತೀವಿ. ಅಂಬೇಡ್ಕರ್ ಹೆಸರು ತೆಗಿ, ಮಹಾತ್ಮ ಗಾಂಧಿ ಹೆಸರು, ಏನಿದು? ರೈಟ್ ಸರ್, ಇದು ಹೆಂಗೆ ಕಾಣಿಸುತ್ತೆ ಅಂದರೆ ಈ ವಾದಗಳು ಅಥವಾ ಈ ಥರ ಚರ್ಚೆಗಳು ಬಂದಾಗ ನರೇಗಾ ಮನ್ರೇಗಾ ಆದಾಗ ಇವ್ರು ಮಾತಾಡಲ್ಲ, ಮನ್ರೇಗಾ VBG ರಾಮ್ಜಿ ಆದಾಗ ಮಾತಾಡ್ತಾರೆ ಅಂದ್ರೆ ವಿರೋಧ ಮಾಡಬೇಕು, ವಿರೋಧ ಮಾಡ್ತಿದ್ದಾರೆ. ಫಂಡಿಂಗ್ ಕಡಿಮೆ ಮಾಡಿದ್ದಾರೆ, 60-40 ಫಂಡಿಂಗ್ ಕಡಿಮೆ ಮಾಡಿದ್ದಾರೆ. ಈಗ ನೋಡಿ, ನಿಮಗೆ ಕರ್ನಾಟಕದಲ್ಲಿ ಸೆಂಟ್ರಲ್ ಸ್ಕೀಮ್ಸ್ ಎಲ್ಲನೂ ಈ ಸರ್ಕಾರ 2014ರಿಂದ ಇವತ್ತುವರೆಗೆ, ಈಗ ನರ್ಸಸ್ಸು, ಅವರು ಹೆಲ್ತ್ ಆಫೀಸರ್ಸ್, MSc ನರ್ಸಿಂಗ್, BSc ನರ್ಸಿಂಗ್ ಓದಿದ್ದಾರೆ, 18,000 ಕೊಡ್ತೀರಾ. 108 ಆಂಬುಲೆನ್ಸ್ಗೆ ನೀವು ಸಂಬಳ ಕೊಡಲ್ಲ, ಎಲ್ಲ ಕಾಂಟ್ರಾಕ್ಟ್ ಟೀಚರ್ಸು. ಅಂಗನವಾಡಿನಲ್ಲಿ ಕೆಲಸ ಮಾಡುವ ಅವರು ಶಿಕ್ಷಕರಿಗೆ 6,700, 11,500 ಕೊಡ್ತೀರಾ ಕೇಂದ್ರ ಸರ್ಕಾರದವರು. ಈಗ ಬಿಸಿ ಊಟ ಮಾಡೋರು, ಮಿಡ್ ಡೇ ಮೀಲ್ ಸ್ಕೀಮು, 1,14,000 ಜನ ಇದ್ದಾರೆ. 4,600, 4,700 ಒಂದು ದಿವಸಕ್ಕೆ 5 ದಿವಸ ಕೆಲಸ ಮಾಡ್ತಾರೆ, 5 ಅವರು.
ಅವರು ಅನ್ನ ಸಾರು, ಮೊಟ್ಟೆ ಮತ್ತು ರಾಗಿ ಗಂಜಿ ಆ ಮಕ್ಕಳನ್ನ ಪೋಷಣೆ ಮಾಡ್ತಾರೆ. ಆ ಮಕ್ಕಳೇ ಬಾರ್ಡರಲ್ಲಿ ಬಂದು ಇಟ್ಕೊಂಡು ನಿಂತ್ಕೊಂಡಿರುತ್ತೆ. ಇಲ್ಲೇನು ಕ್ರೋರ್ಪತಿ ಮಕ್ಕಳು ಯಾರು ಹೋಗೋದಿಲ್ಲ ಬಂದೂಕ್ ತಗೊಂಡು. ಎಷ್ಟು ಸಂಬಳ ಕೊಡ್ತೀರಾ? 4,600 ಕೊಡ್ತೀರಾ? ನಾಚಿಕೆ ಇಲ್ಲ ನಿಮಗೆ? 100 ರೂಪಾಯಿ ಅದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿ ಕೊಡಬೇಕು. ರೇ ರಮ, 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದೀರಾ. 16 ಲಕ್ಷ ಕೋಟಿ ಏರ್ಪೋರ್ಟನ್ನು ಕಂಪ್ಲೀಟ್ ಅದಾನಿಗೆ ಕೊಟ್ಟಿದ್ದೀರಾ. ಏರ್ಪೋರ್ಟ್ಗಳನ್ನೇ, ಏರ್ಕ್ರಾಫ್ಟನ್ನು ಟಾಟಾ ಕೊಟ್ಬಿಟ್ಟು, ಒಂದು ಏರ್ಕ್ರಾಫ್ಟ್ ಇದೆ, ಸೀಪೋರ್ಟ್ ಇದೆ, ರೈಲ್ವೆ ಇದೆ, ಕೆಲಸ ಎಲ್ಲಿ? ಎಲ್ಲನೂ ಖಾಸಗೀಕರಣ ಮಾಡಿದ್ದೀರಾ. ಕನಿಷ್ಠ ವೇತನ ಇಲ್ಲಿ 10,000ದಲ್ಲಿ ಬಾಳಕ್ಕಾಗುತ್ತಾ ಮೇಡಮ್? ಏನು ಮಾತಾಡ್ತಾರೆ ಇವರು? ಅದ್ರ ಬಗ್ಗೆ ಮಾತಾಡಬೇಕಲ್ಲ. ಸ್ಟೇಟ್ ಅದ್ರ ಬಗ್ಗೆ ಮಾತಾಡಬೇಕಲ್ಲ. ನೀವು ಊಟವನ್ನೇ ಕಿತ್ಕೊಂಡು ಹೊಟ್ಟೆ ಮೇಲೆ ಹೊಡೆದ್ರೆ ಹೊಟ್ಟೆ ಪಾಡು ಬಗ್ಗೆ ಕಾಲೇಜ್ ಇರೋರು ಮಾತಾಡ್ತಾರೆ.